6 ತಿಂಗಳ ಹಿಂದೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೈವಾರ ತಾತಯ್ಯನವರ ಕ್ಷೇತ್ರದಲ್ಲಿ ಮದುವೆಯಾಗಿ ಖುಷಿಯಾಗಿ ತೆಗೆಸಿಕೊಂಡಿರುವ ಮದುವೆ ಫೋಟೋಗಳು. ಮತ್ತೊಂದೆಡೆ ನಮ್ಮ ಹೆಣ್ಣು ಮಗುವಿನ ಸಾವಿಗೆ ಕಾರಣ ಗಂಡನ ಕಡೆಯವರೇ ಎಂದು ಗಲಾಟೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ನಿವಾಸಿ ರೂಪಾಳನ್ನ 5 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಮುನಿರಾಜು ಜೊತೆ ವಿವಾಹ ಮಾಡಿಕೊಡಲಾಗಿತ್ತು. ಮದುವೆಯ ಆರಂಭದಲ್ಲಿ ಚೆನ್ನಾಗಿದ್ದ ಸಂಸಾರ ದಿನಗಳು ಕಳೆಯುತ್ತಿದ್ದಂತೆ ಕಲಹಕ್ಕೆ ತಿರುಗಿತ್ತು. ಗಂಡ ಮುನಿರಾಜು ಹೆಂಡತಿ ರೂಪಾಳ ಮೇಲೆ ಅನಗತ್ಯ ಅನುಮಾನ ವ್ಯಕ್ತಪಡಿಸುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ನಿರಂತರ ಜಗಳಗಳು ನಡೆಯುತ್ತಿದ್ದವು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಇದೀಗ ರೂಪಾ ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ವೈದ್ಯರು ಆಕೆಯನ್ನ ಮೃತ ಎಂದು ಘೋಷಿಸಿದ್ದಾರೆ. ಘಟನೆಯ ಬಳಿಕ ಮೃತಳ ಸಂಬಂಧಿಕರು ಗಂಡ ಮುನಿರಾಜು ಮೇಲೆಯೇ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೇಮ ಅಂತ ನಮ್ಮದು ಬಾಶೆಟ್ಟಹಳ್ಳಿ, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ. ನಮ್ಮಪ್ಪ ನಮ್ಮಮ್ಮ ನಮಗೆ ಚಿಕ್ಕ ವಯಸ್ಸಲ್ಲೇ ಡೆತ್ತಾಗೋದ್ರು. ನಮ್ಮ ಅಕ್ಕ SLC ಓದಬೇಕಾದ್ರೇ ಅರ್ಧಕ್ಕೆ ಬಿಟ್ಟು ಗಾರ್ಮೆಂಟ್ಸ್ಗೆ ಹೋದ್ಲು. ಅವಳೇ ನಮ್ಮನ್ನು ಓದಿಸಿದ್ದು ಸಾಕಿದ್ದು ಎಲ್ಲ ಅವಳೇನೇ. ಅವಳಿಗೆ ನಮಗೆ ಮದುವೆ ಮಾಡಿದ್ದು ಅವಳೇನೇ. ಆಮೇಲೆ ಇಲ್ಲಿ ಮದುವೆ ಮಾಡಿಕೊಟ್ವಿ ಹೊನ್ನೇನಹಳ್ಳಿಗೆ, ಮುನಿರಾಜನ್ನವರಿಗೆ. ಅವ್ರಿಗೆ 2ನೇ ಮದುವೆ ಸರ್. ಮಾಡಿಕೊಟ್ಮೇಲೆ ಯಾವಾಗೂ ಟಾರ್ಚರ್ ಮಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತೀಯ, ಇವ್ರ ಜೊತೆ ಮಾತಾಡ್ತೀಯ, ಯಾವನಿಗೋ ಫೋನ್ ಮಾಡ್ತೀಯ ಅನ್ನೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿರ ಜೊತೆ ಮಾತಾಡಿದ್ರು ಜಗಳ ಮಾಡ್ತಿದ್ದೆ. ಏನಕ್ಕೆ ಮಾಡ್ತೀಯ, ನೆಂಟರುಗಳ ಜೊತೆ ಏನಕ್ಕೆ ಮಾತಾಡ್ತೀಯ ಅನ್ನೋದೆಲ್ಲ ಜಗಳ ಮಾಡ್ತಿದ್ರು. ನಮ್ಮ ಗಂಡಂದ್ರ ಜೊತೆ ಮಾತಾಡಿದ್ರು ಅವ್ರನ್ನೇ ಕಟ್ಕೊಂಬಿಡು, ಅವ್ರ ಜೊತೆಗೆ ಏನಕ್ಕೆ ಹೋದೆ, ಅವ್ರ ಜೊತೆ ಮಾತಾಡೋದು ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರಂತೆ. 1-2 ಸಲ ಎಲ್ಲ ನ್ಯಾಯ ಪಂಚಾಯಿತಿ ಆಗೈತೆ. ನಮ್ಮ ಮಾವವರು ಎಲ್ಲ ಕುಂಡಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸೋರೆ. ಸರಿ, ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳೋರೆ. ನಾವು ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿದ್ರು. ಒಳಗೊಳಗೆ ಹುಡುಗಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ರಂತೆ. ನನ್ನ ತಂಗಿಗೆ 2-3 ಸಲ ವೀಡಿಯೋ ಕಾಲ್ ಮಾಡಿ ತೋರಿಸೋಳೆ. ಮೈ ಎಲ್ಲ ಪರಿಚಿರೋದು ಹೊಡೆದಿರೋದೆಲ್ಲ ತೋರಿಸೋನೆ. ಆಮೇಲೆ ನನಗೆ ಮಾತ್ರ ಏನು ಹೇಳ್ತಿರ್ಲಿಲ್ಲ, ನನ್ನ ತಂಗಿಗೆ ಮಾತ್ರ ಹೇಳ್ತಾ ಇದ್ಲು ಅವಳು. ಹಿಂಗೆ ಬೇಜಾರು ಮಾಡ್ಕೊತಾಳೆ ಹುಡುಗಿಗೆ ಹೇಳಿದ್ರೆ ಅಂತಂದ್ಬಿಟ್ಟು. ಆಮೇಲೆ ಮೊನ್ನೆ ಇದು 26ನೇ ತಾರೀಕು ಬಂದಿದ್ದರು ಮನೆಗೆ, ನಮ್ಮ ಮಗುಗೆ ನೋಡಬೇಕು ಅಂದ್ಬಿಟ್ಟು. ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಅಂತ ಬಂದಿದ್ದರು. ಬಂದಮೇಲೆ ಹೋಗಿದ್ದಾರೆ ಸರ್ ಬಾಶೆಟ್ಟಹಳ್ಳಿಗೆ, ನಮ್ಮ ತವ್ರ ಮನೆಗೆ ಹೋಗಿದ್ದಾರೆ. ಹೋದ್ಮೇಲೆ ಅಲ್ಲಿ ಏನೋ 500 ರೂಪಾಯಿ ಕೊಟ್ಟಿದ್ದಾರೆ, ಅದನ್ನು ಖರ್ಚು ಮಾಡಿದ್ದಾರೆ. ಆಮೇಲೆ ಸೋಮವಾರ ಬಂದುಬಿಟ್ಟು 500 ರೂಪಾಯಿ ಏನು ಖರ್ಚು ಮಾಡಿದೆ ಅಂತಂದ್ಬಿಟ್ಟು ಇವ್ರು ಕೇಳಿದ್ದಾರೆ. ನಮ್ಮ ಅಕ್ಕ ಇದ್ಕೊಂಡು, ನೀನು ಅಳಿಯ ಅಲ್ಲ, ಮನೆ ಅಳಿಯ ಅಲ್ಲ, ನಿನಗೆ ಜವಾಬ್ದಾರಿ ಇರ್ತೈತಲ್ಲ, ಬರೀ ನೀನು ಏನು ನೋಡಲ್ಲ ಅಂದ್ಬಿಟ್ಟು ಮಾತಾಡಿದ್ದಾರೆ. ಹಾಸ್ಪಿಟ್ಲಿಗೆ ತೋರಿಸು ಅಂದರೆ ನನ್ನ ಹತ್ರ 1000 ರೂಪಾಯಿ ಇರೋದಷ್ಟೇ, ಏನು ಅಷ್ಟಾಗುತ್ತಾ ಇಷ್ಟಾಗುತ್ತಾ ಅಂದ್ಬಿಟ್ಟು ಜಗಳ ಕಿತ್ತಿದ್ದಾರೆ ಸರ್. ಅಲ್ಲಿಂದ ಜಗಳ ಮಾಡ್ಕೊಂಡು ಬಸ್ಸಲ್ಲೆಲ್ಲ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಮತ್ತೆ ನನ್ನ ತಂಗಿ ರಿಟರ್ನ್ ನಮ್ಮ ಅಕ್ಕಂಗೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ. ನಮ್ಮ ಮನೆಯವರಿಗೆ 5:45 5:42 ಫೋನ್ ಮಾಡಿದ್ದಾರೆ ಇವರು. ನಮ್ಮ ಅಕ್ಕನ ಸಾಯಿಸಿರೋದು ಇವರೇ ಸರ್. ಬರೀ ಅನುಮಾನ ಎಲ್ಲ ಮಾಡ್ತಿದ್ರು. 5 ತಿಂಗಳಾಗಿರ್ಬೋದಷ್ಟೇ ಸರ್. ಕೊಲೆ ಮಾಡಿ ನಾಟಕವಾಡುತ್ತಿದ್ದಾರೆ ಎಂದು ಆರೋಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಮೃತಳ ಸಂಬಂಧಿಕರು ಮುನಿರಾಜು ತಾಯಿಯ ವಿರುದ್ಧ ಆಕ್ರೋಶ ಹೊರಹಾಕಿ ಹಿಡಿಶಾಪ ಹಾಕಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಈ ನಡುವೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯಾಗಿರುವ ಮುನಿರಾಜುನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು, ರೂಪಾಳ ಸಂಬಂಧಿಕರು ಮಾತ್ರ ಗಂಡನ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ನಮಗೂ ಹಂಗೆ ಹೇಳ್ತಾ ಇದ್ರು ಸಹ ಅವರು ಅವಳಿಗೆ, ಅಮ್ಮ 2 ದಿವಸ ಏನು ಮಾಡೋಕ್ಕಾಗಲ್ಲ, ಮದುವೆ ಆಗೈತೆ, 2 ದಿವಸ ಅನುಸರಿಸ್ಕೊಂಡು ಹೋಗಮ್ಮ ನಾವು ಹೇಳ್ತಾ ಇದ್ವಿ. ನೆನ್ನೆ ಊರಿಂದ ಬಂದಾಗ ಫೋನ್ ಮಾಡಿದ್ಲು. ಬಸ್ಸಲ್ಲಿ ಹೋದಾಗ ಹತ್ಕೊಂಡು, ನಾನೇನೋ ಮಾಡ್ಕೊಂಡಿನಿ ದೊಡ್ಡಮ್ಮ ಅಂತ. ಅಮ್ಮ ಏನು ಮಾಡ್ಕೊಂಡು ಬೇಡಮ್ಮ, ನೀನು ಮನೆಗೆ ಹೋಗಿ ಅವ್ರೇನೋ ಟಾರ್ಚರ್ ಮಾಡಿದ್ರೆ ಸೀದಾ ಬಂದು ಚಿಕ್ಕಬಳ್ಳಾಪುರ ಕಂಪ್ಲೇಂಟ್ ಕೊಟ್ಬಿಟ್ಟು ಊರಿಗೆ ಬಂದುಬಿಡಮ್ಮ, ನೀನೇನು ಮಾಡ್ಕೊಂಡು ಬೇಡಮ್ಮ ಅಂತ ಹೇಳಿದೆ. ಇಲ್ಲ ದೊಡ್ಡಮ್ಮ, ಸ್ಟೇಷನ್ ನಾನು ನೋಡಿಲ್ಲ ಅಂದರು. ಅಲ್ಲಿ ಯಾರನ್ನ ಕೇಳಿದ್ರೆ ಹೇಳ್ತಾರಮ್ಮ ಅಂದೆ. ಆಟೋನಾಗ ಬಂದುಬಿಟ್ಟು ತೋರಿಸ್ತಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಸೀದಾ ಊರಿಗೆ ಬಂದುಬಿಡಮ್ಮ ಅಂದೆ. ಇನ್ನು ರಾತ್ರಿ ಇವರೆಲ್ಲ ಫೋನ್ ಮಾಡಿದ್ದು ಸತ್ತೋದ್ರು ಅಂದರು ಅಷ್ಟೇ ಸರ್. ನಮ್ಮ ಮಗಳು, ಚಿಕ್ಕ ಮಗಳು ತಂಗಿ ಮಾಡಿದ್ರಂತೆ. ನಿಮ್ಮ ಅಕ್ಕ ಏಣು ಹಾಕ್ಕೊಂಡು ಹೇಳಿಲ್ಲ ಅಂತೆ. ನಿಮ್ಮ ಅಕ್ಕ ಆಸ್ಪತ್ರೆಗವ್ರೆ ತೀರೋಗವ್ರೆ
ನೀವೆಲ್ಲ ಬರಬೇಕು ಅಂದ್ರಂತೆ. ತೀರೋಗವ್ರು ಅಂದಿಲ್ಲಂತೆ, ನಿಮ್ಮ ಅಕ್ಕ ಹೋಗ್ಬೇ ನೀವೆಲ್ಲ ಬರ್ತಾ ಇದ್ರ ಅಂದ್ರಂತೆ. ಆ ಹುಡುಗಿ ನಾನು ಬರೋಲ್ಲ, ನಮ್ಮ ಅಜ್ಜಿ ಬಿಟ್ಟಿದ್ವ, ಏನು ಬರೋದು ಮಾವ ಸರಿಯಾಗಿ ಹೇಳು ಅಂದ್ರಂತೆ. ಆಮೇಲೆ ಯಾವುದೋ ಫೋನ್ ಬರ್ತದೆ ಅಂತ ಕಟ್ ಮಾಡಿದ್ರಂತೆ. ಒಟ್ಟಾರೆ ನವ ವಿವಾಹಿತೆಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು, ಸತ್ಯಾಸತ್ಯತೆ ಏನು ಎಂಬುದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.